ನಿಮಗೆ ಬಿಕ್ಕಳಿಕೆ ಇಲ್ವಾ ಹಿಕ್ಕು ಯಾಕೆ ಬರುತ್ತೆ ಗೊತ್ತಾ? 60 ಶರೀರದಲ್ಲಾಗೋ ಕ್ರಿಯೆಗಳನ್ನು ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಬಿಕ್ ಬಂದಿದೆ ಅಂದರೆ ಯಾರೋ ನಿಮ್ಮ ನೆನೆಸ್ಕೊಳ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಆದರೆ ನಿಜವಾಗ್ಲೂ ದೇಹದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬಿಕ್ ಬಂದಾಗ ನಮ್ಮ ಎದೆಯ ಅಂದರೆ ಶ್ವಾಸಕೋಶದ ಕೆಳಗಡೆ ಒಂದು ಡಯಾಫ್ರಮ್ ಅಂತ ಒಂದು ಮಸಲ್ ಇರುತ್ತೆ. ಆ ಮಸಲ್ ಏನು ಮಾಡುತ್ತೆ ಅಂದರೆ ಬೇಗನೆ ಎಳ್ಕೊಂಡ್ಬಿಡುತ್ತೆ. ಈ ಥರ ಎಳ್ಕೊಂಡಾಗ ಏನಾಗುತ್ತೆ, ನಮ್ಮ ಗಂಟಲಲ್ಲಿ ವೋಕಲ್ ಕಾರ್ಡ್ ಅಂದರೆ ಧ್ವನಿಪಟ್ಟಿಗೆ ಏನಿರುತ್ತಲ್ಲ ಅದು ಮುಚ್ಕೊಂಡ್ಬಿಡುತ್ತೆ. ಸೊ ಅದು ಎಳ್ಕೊಂಡು ಇದು ಮುಚ್ಕೊಳ್ಳೋದಕ್ಕೆ ನಮ್ಮ ಬೇಗನೆ ಹಿಕ್ ಇಲ್ಲ ಬಿಕ್ ಅನ್ನೋ ಸೌಂಡ್ ಬರುತ್ತೆ. ಯಾಕೆ ಹೀಗೆ ಹಿಕ್ ಸೌಂಡ್ ಬರುತ್ತೆ ಅಂದರೆ, ಮೊದಲನೇದು ತುಂಬ ಬೇಗ ಊಟ ಮಾಡಿದಾಗ, ಎರಡನೇದು ಜಾಸ್ತಿ ಊಟ ಮಾಡಿದಾಗ ಅಂದರೆ ಹೊಟ್ಟೆ ಉಬ್ಬರಾದಾಗ, ಮೂರನೇದು ಏನಾದರೂ ಹೊಟ್ಟೆಲಿ ಗ್ಯಾಸ್ ತುಂಬಿಕೊಂಡಾಗ, ನಾಲ್ಕನೇದು ತಂಪು ಇಲ್ಲ ಬಿಸಿ ಸಡನ್ನಾಗಿ ತಂಪು ಇಲ್ಲ ಬಿಸಿ ಕುಡಿದಾಗ, ಇಲ್ಲ ನಿಮ್ಮ ಬಾಯಿ ಜಾಸ್ತಿ ಖಾರ ತಿಂದಾಗ, ಮತ್ತು ಒಮ್ಮೆ ಯಾವಾಗ ಏನೂ ಕಾರಣ ಇಲ್ಲದೇನೂ ಬಿಕ್ಕು ಬರೋ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಮ ರಿಲೇಷನ್ಸ್ ಯಾರು ನೆನೆಸ್ಕೊಳ್ತಿದ್ದಾರೆ, ನಿಮ್ಮ ಹುಡುಗಿ ನೆನೆಸ್ಕೊತಾರೆ ಅಂತ ಅಂದ್ಕೊಬೋದು. ಹಾಗಾದರೆ ನೀರು ಕುಡಿದ್ರೆ ಯಾಕೆ ಬಿಕ್ ನಿಲ್ಲುತ್ತೆ? ಯಾಕಂದರೆ ಉಸಿರಾಟ ಮತ್ತು ಏನು ನುಂಗು ಕ್ರಿಯೆ ಇರುತ್ತಲ್ವ, ಅದರ ರಿದಮ್ಮು ಬದಲಾಗಿ ಡಯಾಫ್ರಮ್ ಮತ್ತೆ ತನ್ನ ಪೊಸಿಷನಿಗೆ ಬರುತ್ತೆ. ಆವಾಗ ಮತ್ತೆ ಬಿಕ್ ಬಂದಾಗೋ ಚಾನ್ಸಸ್ ಇರುತ್ತೆ. ಆದರೆ ನಿಮಗೇನಾದರೂ 48 ಗಂಟೆ ಅಂದರೆ 2 ದಿವಸಕ್ಕಿಂತ ಜಾಸ್ತಿ ಬಿಕ್ ಬರ್ತಾಯಿದ್ರೆ ಅದನ್ನ ನಿರ್ಲಕ್ಷ್ಯ ಮಾಡೋಕ್ಕೋಗ್ಬಿಡಿ. ಹತ್ತಿರದಲ್ಲಿರೋ ವೈದ್ಯರನ್ನ ಭೇಟಿ ಮಾಡಿ. ಹಿಕ್ ಬಂದಾಗ ನೀವು ಯಾವ ಮದ್ದನ್ನು ಯೂಸ್ ಮಾಡ್ತೀರಾ ಕಮೆಂಟಲ್ಲಿ ಬರೀರಿ. ಇಂಥ ಆರೋಗ್ಯಕರ ಕುತೂಹಲಕರ ವಿಷಯಗಳನ್ನ ತಿಳ್ಕೊಬೇಕಂದ್ರೆ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.